ಹಾಕಿಲ್ಲ, ಅವೆಲ್ಲ ಹಾಕೇ ಇಲ್ಲ ಅಂತಂದ್ರೂ ಸಹ. ಬಟ್ ಕೋಕೋ ಪೌಡರ್ ಆಗಿರಲಿ ಯಾವುದನ್ನು ಹಾಕೇ ಇಲ್ಲ ನಾನು. ಸೌಂಡ್ ಮಾಡಿದೆ ಅಂತಂದ್ರೆ ಲೈವ್ ಒಳಗೆ ಫೋಟೋ ವಿಡಿಯೋ ಮಾಡಿ ಅಂತ ಅಂದ್ರು ಮಾಡೇ ಇಲ್ಲ ನಾನು. ಇನ್ನೊಂದ್ಸಲ ನಿಮ್ಮ ಚಾನಲ್ಗೆ ಬರೋದೇ ಇಲ್ಲ ಅಂತೇಳಿ. ಬಟ್ ಇಷ್ಟು ತಪ್ಪಿರೋ ಸುತ್ತಿ ನನಗೆ ಇಷ್ಟ ಆಗಲ್ಲ ಅಂತೇಳಿ ನಾನು ಅಷ್ಟು ತೆಗೆದುಬಿಡ್ತೀನಿ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಎಲ್ಲ ಒಟ್ಟಿಗೆ ಒಂದೇ ದಿನ ಇರ್ಬೇಕು ನನಗೆ, ಹಂಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಹೈ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೇವಿ. ಸೊ ಬೆಳಗ್ಗೆ 7:15 ನಿಮಿಷ ಆಗೈತಿ. ಈಗ ವ್ಲಾಗ್ ಶುರು ಮಾಡ್ಕೊಂಡೀನಿ. ಇವತ್ತು ನವರಾತ್ರಿ 4th ಡೇ. ಸೊ ಹಂಗಾಗಿ ಆ ಥೀಮಿನ ಒಂದು ಬಟ್ಟೆ ಹಾಕ್ಕೊಂಡು ವ್ಲಾಗ್ ಶುರು ಮಾಡತ್ತೀನಿ. ಸ್ಕಿಪ್ ಮಾಡಲಾರಂಗೆ ಇವತ್ತಿನ ವ್ಲಾಗ್ ಎಂಡ್ವರೆಗೂ ನೋಡಿರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ನೋಡೋಣ ಅಂತ ಎಷ್ಟು ಸಾಧ್ಯನೋ ಅಷ್ಟು ನಾನು ನನ್ನ ರುಟೀನ ಒಳ್ಳೆ ಕಂಟೆಂಟ್ ಜೊತೆಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ಬರ್ರಿ ಆ ವ್ಲಾಗ್ ಶುರು ಮಾಡೋನು. ಹೆಂಗೆ ಹೋಗ್ತೈತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವತ್ತಿನ ವ್ಲಾಗ್ ಏನಾಗ್ತಿದ್ಲ ಅದಷ್ಟು ಶೇರ್ ಮಾಡ್ತೀನಿ. ಬೆಳಗ್ಗಿನ ವೆದರ್ ಐತಲ್ಲ ಸಖತ್ತೈತಿ. ಸೊ ಕೂಲ್ ಕ್ಲೈಮೇಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬಂದು ಒಂದು 5 ನಿಮಿಷ ನಿಂದ್ರಕ್ಕೆ ಮೈಂಡ್ ರಿಫ್ರೆಶಿಂಗ್ ಆಗಿರ್ತೈತಿ. ಹಂಗಾಗಿ ಬೆಳಗ್ಗೆ ಒಂದು ಅರ್ಧ ಗಂಟೆನಾದರೂ ಈ ಜಾಗದಾಗ ಕಳೆದಿರ್ತೀನಿ ನಾನು. ಸೊ ಆ ಬಾಲ್ಕನಿ ಒಳಗೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿರ್ತೀನಿ. ವಾಷಿಂಗ್ ಮಿಷಿನ್ ಎಲ್ಲ ಯುಟಿಲಿಟಿ ಏರಿಯಾ ಅಲ್ಲಿ ಮಾಡಿರೋದ್ರಿಂದ ಅಷ್ಟು ನಂಗೆ ಅಲ್ಲಿ ಕಂಫರ್ಟೇಬಲ್ ಆಗೋಲ್ಲ. ಇಲ್ಲೇ ನಿಂತು ಕೂತು ಹೋಗ್ತೀನಿ ಒಂದು 10 ನಿಮಿಷ. ಆಮೇಲೆ ನನಗೆ ಲೈವ್ ಒಳಗೆ ಒಬ್ಬರು ವಿಡಿಯೋ ಮಾಡಿರಿ ಅಂತ ಅಂದರು. ಮಾಡೇ ಇಲ್ಲ ನಾನು. ಇನ್ನೊಂದ್ಸಲ ನಿಮ್ಮ ಚಾನಲ್ಗೆ ಬರೋದೇ ಇಲ್ಲ ಅಂತೇಳಿ ಇದು ಮಾಡಿದರು, ಕಮೆಂಟ್ ಹಾಕಿದ್ರು. ಸ್ಕಿನ್ ಕೇರ್ ರೂಟೀನ್ ವಿಡಿಯೋ ಮಾಡಿರಿ ಅಂತ. ನಿಮ್ಮ ಸ್ಕಿನ್ನು ಚಲೋ ಐತಿ, ವಿಡಿಯೋ ಮಾಡಿರಿ ಅಂತ ಎಷ್ಟು ಸಲ ವಿಡಿಯೋ ಮಾಡಿ ಹಾಕೀನಿ. ವಿಡಿಯೋ ಮಾಡಿದಾಗ ಅದು ನೋಡಿರೋದೇ ಇಲ್ಲ. ಸೊ ದಯವಿಟ್ಟು ಹಳೆ ವಿಡಿಯೋಸನ್ನು ಒಂದ್ಸಲ ಚೆಕ್ ಮಾಡಿರಿ. ಮತ್ತು ಈಗ ನಾನು ಆದಷ್ಟು ನನ್ನ ಸ್ಕಿನ್ ಕೇರ್ ಅಂದ್ರೆ ನಾನೇನು ಜಾಸ್ತಿ ಸ್ಕಿನ್ ಕೇರ್ ಮಾಡ್ಕೊಳ್ಳಲ್ಲ. ನಂದು ರೆಗ್ಯುಲರ್ ಪ್ರಾಡಕ್ಟ್ ನಿವ್ಯಾ ಕೋಲ್ಡ್ ಕ್ರೀಮ್ ಅದೊಂದು ತೋರಿಸೀನಿ ಎಲ್ಲರಿಗೂ. ಅದೊಂದೇ ನಾನು ಈಗಲೂ ಅಷ್ಟೇ ಅದೊಂದೇ ಅಪ್ಲೈ ಮಾಡೀನಿ, ಬೇರೆ ಏನೂ ಅಪ್ಲೈ ಮಾಡಿಲ್ಲ. ಒಂದು ಏನು ಲಿಪ್ ಬಾಮ್. ಸೊ ಇಷ್ಟೇ ನನ್ನ ರುಟೀನ್. ಇವೆರಡು ಇಲ್ಲದೆ ನನ್ನ ಡೇನೇ ಶುರು ಆಗೋಲ್ಲ. ಲಿಪ್ ಬಾಮ್ ಮತ್ತು ನನ್ನ ಇದು ನಿವ್ಯಾ ಕೋಲ್ಡ್ ಕ್ರೀಮು. ಸೊ ಇವೆರಡು ಬೇಕೇ ಬೇಕು. ನನಗೆ ಮೇಕಪ್ ಪ್ರಾಡಕ್ಟ್ ಇಲ್ಲ ಅಂದ್ರೆ ನಡಿತೈತಿ. ಇವೆರಡು ಪ್ರಾಡಕ್ಟ್ ಮಾತ್ರ ಎಲ್ಲಿಯೋದ್ರೂ ತೊಗೊಂಡು ಹೋಗ್ತೀನಿ. ನಾನು ಸಜೆಸ್ಟ್ ಮಾಡೀನಿ, ನನ್ನ ಫ್ರೆಂಡ್ಸು ಕೇಳಿದರು, ಸಜೆಸ್ಟ್ ಮಾಡಿದೆ. ಬಟ್ ಅವ್ರಿಗೆ ಇದು ಯಾಕೋ ಅಂದರೆ ಅವರಿಗೆ ರೆಗ್ಯುಲರ್ ಯೂಸ್ ಮಾಡಿದ್ರೆ ಗೊತ್ತಾಗ್ತೈತೆ ರಿಸಲ್ಟು. ಒಂಥರ ಆಯ್ಲಿ ಅನ್ನಿಸ್ತೈತಿ ಸ್ಕಿನ್. ಆಮೇಲೆ ಒಂಥರ ಹಿಂಗೆ ಮುಟ್ಟಿದ್ರೆ ಸ್ಟಿಕ್ಕಿ ಅನಿಸುತ್ತೆ ಅಂತ ಹೇಳಿದರು. ಬಟ್ ನನಗೆ ಅಡ್ಜಸ್ಟ್ ಆಗಿದೆ. ಯಾಕಂದರೆ ನಂದು ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಇತ್ತು. ಅದು ಅಪ್ಲೈ ಮಾಡೋಕ್ಕೆ ಶುರು ಮಾಡಿದಾಗಿಂದ ನನ್ನ ಸ್ಕಿನ್ ಭಾಳ ಚಲೋ ಆಗೈತೆ, ಸಾಫ್ಟ್ ಆಗೈತಿ. ಸೊ ಹಂಗಾಗಿ ಸಜೆಸ್ಟ್ ಮಾಡಿದೆ. ಎಲ್ಲರಿಗೂ ಆಗಿ ಬರ್ತೈತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಕೆಲವೊಬ್ರಿಗೆ ಈ ಥರ ಸ್ಕಿನ್ ಇಷ್ಟ ಆಗ್ತೈತಿ, ಕೆಲವೊಬ್ರಿಗೆ ಡ್ರೈ ಇದ್ರೆ ಇಷ್ಟ ಆಗ್ತೈತಿ. ಹಿಂಗೆ ಓಕೆ, ನಾನು ಮತ್ತೆ ಶೇರ್ ಮಾಡ್ತೀನಿ ಸ್ಕಿನ್ ಕೇರ್ ನಿಮ್ಮ ಜೊತೆಗೆ. ಈಗ ನಾನು ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಇವತ್ತು ಮೊಸರನ್ನ ಮತ್ತು ಬ್ರೌನ್ ಬ್ರೆಡ್ ಇತ್ತು, ಅದನ್ನು ಸ್ಯಾಂಡ್ವಿಚ್ ಮಾಡತ್ತೀನಿ. ಭಾಳ ದಿನ ಆಗಿತ್ತು ಸ್ಯಾಂಡ್ವಿಚ್ ತಿಂದು. ಹಾಗೆ ಇಲ್ಲಿ ನಾನು ತುಪ್ಪದ ಒಗ್ಗರಣೆ ಕೊಡ್ತೀನಿ. ಹಸ್ಬೆಂಡಿಗೆ ಭಾಳ ಇಷ್ಟ ಆಗ್ತೈತಿ ತುಪ್ಪದ ಒಗ್ಗರಣೆ. ಗೋಡಂಬಿ ಎಲ್ಲ ಫುಲ್ ಹಾಕಿ ಮಸ್ತ್ ಒಗ್ಗರಣೆ ಕೊಟ್ಟರೆ ಅವರಿಗೆ ಮೊಸರನ್ನ ಇಷ್ಟ ಆಗ್ತೈತಿ. ಸ್ವಲ್ಪ ದ್ರಾಕ್ಷಿ ಆಮೇಲೆ ದಾಳಿಂಬೆ ಇದ್ರಂತೂ ಅವರಿಗೆ ಸಖತ್ ಇಷ್ಟ. ಹಂಗಾಗಿ ನಾನು ಮೊಸರನ್ನ ದಾಳಿಂಬೆ ಹಾಕಿ ಅವರಿಗೆ ಬಾಕ್ಸ್ ರೆಡಿ ಮಾಡಿದೆ. ನನಗೆ ಮಧ್ಯಾಹ್ನ ತಿಂತೀನಲ್ಲ, ಇದೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ. ಈ ಫ್ರೂಟ್ಸ್ ಮಿಕ್ಸ್ ಮಾಡಿಟ್ಟೆ ಅಂತಂದ್ರೆ ಅದು ಇಷ್ಟ ಆಗಲ್ಲ. ಹಂಗಾಗಿ ತಿನ್ನಬೇಕಾದ್ರೇ ನಾನು ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂದ್ರಾಯ್ತು ಅಂತ ಅವ್ರಿಗೆ ಅಷ್ಟೇ ಕಲಿಸ್ಕೊಟ್ಟೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಇದ್ರೇ ಮೊಸರನ್ನಕ್ಕೆ ಒಂದು ಮಜಾ ಬರ್ತೈತಿ ತಿನ್ಬೇಕಾದ್ರೆ. ಇಲ್ಲಿ ಸ್ಯಾಂಡ್ವಿಚ್ಚು ರೆಡಿ ಮಾಡಿ ಕಟ್ ಮಾಡಿ ಆಲ್ರೆಡಿ ಇಟ್ಟೀನಿ. ಅದನ್ನು ಬಾಕ್ಸ್ಗೆ ಹಾಕಕತ್ತೀನಿ. ಸ್ವಲ್ಪ ರೋಸ್ಟ್ ಜಾಸ್ತಿ ಮಾಡಿದ್ರೆ ಚಲೋ ಅನಿಸ್ತೈತಿ. ಬಟ್ ಅವರಿಗೆ ಸಾಫ್ಟ್ ಆಗಿದ್ರೇ ಇಷ್ಟ ಆಗ್ತದೆ. ಅವ್ರಿಗೆ ಲಂಚ್ ಬಾಕ್ಸ್ ಕೊಟ್ಟು
ಎಲ್ಲ ಆಫೀಸ್ಗೆ ರೆಡಿ ಮಾಡಿ ಕಳಿಸಿದ ಮೇಲೆ ನನ್ನ ಮತ್ತೆ ರುಟೀನ್ ಶುರುವಾಯಿತು. ಆ್ಯಕ್ಚುಲಿ ತಾಲಿಪೀಟ್ಟು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಹಿಂಗೆ ವೆರೈಟಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದೇ ಥರದಿಂದ ಅವ್ರಿಗೆ ಬೋರ್ ಆಗಬಾರ್ದಲ್ಲ. ಸೊ ಹಂಗಾಗಿ ಟ್ರೈ ಮಾಡ್ತಿರ್ತೀನಿ ಅವಾಗವಾಗ. ಅದಲ್ಲದೆ ಈಗ ನಾನು ಸ್ವೀಟ್ ಕಾರ್ನ್ ತೊಗೊಂಬಂದಿದ್ದೆ ಮೊನ್ನೆ ಹೊರಗಡೆ ಹೋದಾಗ. ಅದು ಇಷ್ಟು ಒಂದೇ ಸಲ ತಿನ್ನೋಕ್ಕಾಗಲ್ಲ. ಮಧ್ಯಾಹ್ನ ಊಟದ ಟೈಮ್ಗೆ ಅಷ್ಟೇ ತಿಂತೀನಲ್ಲ ನಾನು. ಇದೆಲ್ಲ ಈ ಥರ ಬಿಡಿಸಿಟ್ಬಿಡ್ತೀನಿ. ಜಾಸ್ತಿ ತರೋರು ಇದು ಟಿಪ್ಸ್ ಫಾಲೋ ಮಾಡಿರಿ. ಆಮೇಲೆ ವರ್ಕಿಂಗ್ ವುಮೆನ್ಸ್ಗೆ ಭಾಳ ಹೆಲ್ಪ್ ಆಗ್ತೈತಿ. ಫ್ರೀ ಟೈಮ್ನಲ್ಲಿ ಟಿ ವಿ ನೋಡ್ತಾ ಅಥವಾ ಏನೋ ಟೈಮ್ ಪಾಸ್ ಮಾಡ್ತಾ ಒಂದು 5 ನಿಮಿಷ ನೀವು ಈ ರೀತಿ ಮಾಡಿ ಒಂದು ಬಾಕ್ಸ್ ಒಳಗೆ ಹಾಕಿಟ್ಬಿಟ್ರೆ ನಿಮಗೆ ಏನು ರೆಸಿಪಿ ಬೇಕು ಇದರಿಂದ ಅದೆಲ್ಲ ಮಾಡ್ಬೋದು. ಸೂಪ್ ಮಾಡ್ಬೋದು ಅಥವಾ ಇದು ಸ್ವೀಟ್ ಕಾರ್ನ್ದಿಂದ ಸಿಕ್ಕಾಪಟ್ಟೆ ವೆರೈಟಿ ರೆಸಿಪಿ ಅದಾವೆ. ಅವೆಲ್ಲ ನೀವು ಮಾಡ್ಬೋದು. ಮಕ್ಳು ಏನಾದರೂ ಕೇಳಿದಾಗ ಇಮಿಡಿಯೇಟ್ಲಿ ಮಾಡಿಕೊಡ್ಬೋದು. ಕುದಿಸಿ ಹಂಗೆ ತಿನ್ಬೋದು, ಅಲ್ಲ ಅಥವಾ ಹುರಿದು ಕೂಡ ತಿನ್ಬೋದು. ಉಪ್ಪು ಖಾರ ಎಲ್ಲ ನಿಂಬೆ ಹುಳಿ ಹಿಂಡಿ ಈ ಒಂದಲ್ಲ ಎರಡಲ್ಲ ಅಷ್ಟು ರೆಸಿಪೀಸ್ ಅದಾವೆ. ಈ ರೀತಿ ಒನ್ಸ್ ನೀವು ಟೈಮ್ ಇನ್ವೆಸ್ಟ್ ಮಾಡಿಬಿಟ್ರೆ ಎನಿ ಟೈಮ್ ನೀವು ಮಾಡ್ಕೊಂಡು ತಿನ್ಬೋದು. ಸೊ ನೋಡಿರಿ, ಈ ರೀತಿ ನಾನು ಬಿಡಿಸಿ ಒಂದು ಡಬ್ಬಿ ಒಳಗೆ ಹಾಕಿ ಫ್ರಿಜ್ನಾಗ ಇಟ್ಬಿಡ್ತೀನಿ. ಸೊ ಯಾವಾಗ ಬೇಕಾವಾಗ ನಾನು ಇದನ್ನು ಯೂಸ್ ಮಾಡ್ಕೊತೀನಿ. ಈ ಟಿಪ್ಸ್ ನೀವು ಫಾಲೋ ಮಾಡ್ತೀರಿ ಅಂತ ಅಂದ್ಕೊಂಡೇನಿ. ಯಾರೆಲ್ಲ ಮಾಡಿರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದರದ್ದೇ ಸಪ್ರೇಟ್ ಒಂದು ವಿಡಿಯೋ ಮಾಡಿನೂ ಹಾಕೀನಿ. ತುಂಬ ದಿನ ಆಯ್ತದ. ಈಗ ನಾನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೂ ತೊಗೊಂಡು ಬಂದಿದ್ದೆ. ನಾವು ಸ್ವಲ್ಪ ಈ ಕಾಳು ಪಲ್ಯ ಆಗಿರ್ಬೋದು, ತಾಲಿಪೀಠ ಅವಕ್ಕೆಲ್ಲ ಹಸಿಮೆಣ್ಸಿನ್ಕಾಯಿ ಹೋಳ್ಕೊತ ಕುಂದ್ರಕ್ಕಾಗಲ್ಲ. ಒನ್ಸ್ ನಾವು ಈ ರೀತಿ ಪೇಸ್ಟ್ ಮಾಡಿ ಇಟ್ಬಿಟ್ವಿ ಅಂದ್ರೆ ಎನಿ ಟೈಮ್ ನಾವು ಯೂಸ್ ಮಾಡ್ಬೋದು ಅಡುಗೆಗೆ. ಇದು ಒಂದರಲ್ಲೇ 4 ಹೋಳು ಕಟ್ ಮಾಡಿ ಹಾಕಿನಿ, ಯಾಕಂದ್ರೆ ಜಲ್ದಿ ಸಣ್ಣ ಆಗಲಿ ಅಂತ. ಘಾಟ್ ಬರಬಾರ್ದು ಅಂತ ಸ್ವಲ್ಪ ಉಪ್ಪು ಸೇರಿಸಿ ನಾನು ಮಿಕ್ಸಿ ಮಾಡ್ತೀನಿ ಯಾವಾಗ್ಲೂ. ಇದು 2 ವೆರೈಟಿನಲ್ಲಿ ಮಾಡ್ತೀವಿ ಹಸಿಮೆಣ್ಸಿನ್ಕಾಯಿ ನಾವು. ಒಂದು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಊಟ ಮಾಡೋಕೆ, ಒಂದು ಈ ರೀತಿ ಪಲ್ಯಗಳಿಗೆ ಹಾಕೋಕೆ ಮಾಡ್ತೀವಿ. ಉಪ್ಪು, ಜೀರಿಗೆ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಅದನ್ನು ಹಾಕೀನಿ. ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿನೂ ಇದ್ರೆ ಹಾಕೋಬೋದು. ನಾನು ಹಾಕಲ್ಲ, ಸಪ್ರೇಟಾಗಿ ಅಡುಗೆಗೆ ಹಾಕ್ತೀನಿ. ಇದಿಷ್ಟೇ ನಾನು ಮಿಕ್ಸಿ ಮಾಡಿ ತರಿಯಾಗಿ ನಾನು ಫುಲ್ಲು ಪೇಸ್ಟ್ ಮಾಡಲ್ಲ, ನೈಸ್ ಪೇಸ್ಟಾಗಿ ತರಿಯಾಗಿ ಈ ರೀತಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇಷ್ಟು ಹೆಲ್ಪ್ ಆಗ್ತೈತ್ರಿ ಇದೆಲ್ಲ ಕೆಲಸಗಳು ನಮ್ಗೆ ಅರ್ಜೆಂಟ್ ಇರಬೇಕಾದ್ರೆ. ಅದರಲ್ಲೂ ಹಸ್ಬೆಂಡ್ ಬೆಳಗ್ಗೆ ಆಫೀಸಿಗೆ ಲಂಚ್ ಬಾಕ್ಸನ್ನ ತೊಗೊಂಡು ಹೋಗ್ತಾರಲ್ಲ, ನನಗೆ ಬೆಳಗ್ಗೆನೇ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ನಾನು ಫ್ರೀ ಟೈಮ್ನಲ್ಲಿ ಈ ರೀತಿ ಮಾಡಿ ಫ್ರಿಜ್ನಾಗ ಇಟ್ಬಿಟ್ಟಿರ್ತೀನಿ. ಭಾಳ ಹೆಲ್ಪ್ ಆಗ್ತೈತಿ ನನಗೆ ಇದೆಲ್ಲ. ಹಂಗಾಗಿ ಶೇರ್ ಮಾಡಿದ್ರಿಂದ ಅಂತ ನಿಮಗೂ ಶೇರ್ ಮಾಡತ್ತೀನಿ. ಇದ್ರದ್ದು ಸಪ್ರೇಟ್ ವಿಡಿಯೋ ಮಾಡಿ ಹಾಕೀನಿ. ಅದು ಸುಮಾರು 3 ವರ್ಷನೇ ಆಗಿರಬೇಕು. ನಾನು ಮಾಡಿದಾಗೆಲ್ಲ ಅವಾಗವಾಗ ಶೇರ್ ಮಾಡ್ಕೊತಾನೆ ಅದೇನೆ. ಬಟ್ ವ್ಲಾಗ್ಸ್ ಜೊತೆಗೆಲ್ಲ ಸಿಗೋದು ಕಷ್ಟ ಅಂಥೇಳಿ ನಾನು ಮಾಡಿದಾಗ ಒಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟೇ ನೋಡಿರಿ, ಇಷ್ಟು ತರಿಯಾಗಿ ಮಿಕ್ಸಿ ಮಾಡಿ ಒಂದು ಟೈಟ್ ಕಂಟೈನರಲ್ಲಿ ಒಳಗೆ ಹಾಕಿ ಇಟ್ಬಿಟ್ವಿ ಅಂದ್ರೆ ಎನಿ ಟೈಮ್ ಯೂಸ್ ಮಾಡ್ಕೋಬೋದು. ಸೊ ನೀವು ಯಾರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತಾ, ಅದರಲ್ಲೂ ಉತ್ತರ ಕರ್ನಾಟಕದವ್ರು ಈ ರೀತಿ ಪ್ರಿಪ್ರೇಷನ್ಸ್ ಜಾಸ್ತಿ ಮಾಡ್ತಿರ್ತೀರಿ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಅದು ಎಷ್ಟು ಹೆಲ್ಪ್ ಆಗ್ತೈತಿ ಇದೆಲ್ಲ ಕೆಲಸಗಳು ನಮ್ಗೆ. ಒಂದು ಅರ್ಧ ಗಂಟೆನೂ ಆಗಲ್ಲ ಇದೆಲ್ಲ ಮಾಡೋಕ್ಕೆ. ಈಗ ನಾನೊಂದು ವೆಯ್ಟ್ ಲಾಸ್ ಮಾಡೋರಿಗೆ ಸ್ನ್ಯಾಕ್ಸ್ ರೆಸಿಪಿ ಅನ್ಬೋದು. ಇದು ಕುಕ್ಕೀಸ್ ರೆಡಿ ಮಾಡತ್ತೀನಿ. ಫ್ರೆಂಡ್ಸ್, ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಇವತ್ತು ಕಂಟಿನ್ಯೂ ಮಾಡತ್ತೀನಿ. ಮಧ್ಯಾಹ್ನ ನಿನ್ನೆ ಒಂದಿಷ್ಟು ಕಿಚನ್ ಟಿಪ್ಸ್ ಹೇಳಿದೆ ನಿಮ್ಗೆ. ಆಮೇಲೆ ಒಂದು ಕುಕ್ಕೀಸ್ ಮಾಡೋದು ವಿಡಿಯೋ ಜಸ್ಟ್ ಹಂಗೆ ತೊಗೊಂಡಿದ್ದೆ. ಆ ರೆಸಿಪಿ ಶೇರ್ ಮಾಡಿಲ್ಲ, ಟ್ರೈ ಮಾಡಬೇಕು, ಆಮೇಲೆ ನಿಮ್ಗೆ ಶೇರ್ ಮಾಡ್ಬೇಕಂತೇಳಿ. ಸೊ ಖಂಡಿತ ನೆಕ್ಸ್ಟ್ ಟೈಮ್ ನಾನು ಖಂಡಿತ ನಿಮ್ಮ ಜೊತೆಗೆ ಟ್ರೈ ಮಾಡ್ತೀನಿ. ಲೋ ಕ್ಯಾಲೋರಿ ಆಮೇಲೆ ಪ್ರೋಟೀನ್ ರಿಚ್ ಇರುವಂತಹ ಕುಕ್ಕೀಸ್ ರೆಸಿಪಿ ಶೇರ್ ಮಾಡ್ತೀನಿ ಪಕ್ಕಾ. ನೋಡ್ಬೋದು, ನಿಮಗೆ ನೋಡೋಕೆ ಸೇಮ್ ಇದು ರಾಗಿ ಬಿಸ್ಕೆಟ್ಸ್ ಥರ ಕಾಣ್ತಾವೆ. ಬಟ್ ಕೋಕೋ ಪೌಡರ್ ಆಗಿರಲಿ ಯಾವುದನ್ನು ಹಾಕೇ ಇಲ್ಲ ನಾನು. ಯಾವ ರೀತಿ ಮಾಡಿನ ಅಂತ ಡೀಟೇಲ್ಸ್ ಹೇಳ್ತೀನಿ ನೆಕ್ಸ್ಟ್ ಯಾವಾಗಾದರೂ ಶೂಟ್ ಮಾಡಿದಾಗ. ನಿಜವಾಗ್ಲೂ ಟೇಸ್ಟ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಪ್ರೋಟೀನ್ ಬಾರ್ ಹೊರಗಡೆ ತೊಗೊಂಡ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದಾವೆ. ಈ ರೀತಿ ನಾವು ಮಾಡಿ ಇಟ್ಕೊಂಡ್ರೆ ಅಥವಾ ಹೊರಗಡೆ ಔಟಿಂಗ್ ಹೋದಾಗ ಇವೇ ತೊಗೊಂಡು ನಾವು ಸ್ನ್ಯಾಕ್ಸ್ ಆಗಿ ತಿನ್ಬೋದು. ನೋಡಿರಿ, ಸೋಡಾ ಇಲ್ಲ, ಏನೋ ಇಲ್ಲ, ಮತ್ತು ಬೇಕಿಂಗ್ ಪೌಡರ್ ಇಲ್ಲ, ಏನೂ ಇಲ್ಲ ಅಂದರೂ ಎಷ್ಟು ಮಸ್ತ್ ಬಂದಾವ ಅಂತೇಳಿ ನೋಡ್ಬೋದು ನೀವು. ಅಷ್ಟೇ ಮಸ್ತ್ ಟೇಸ್ಟೂ ಆಗ್ಯಾವ. ಅವೆಲ್ಲ ಹಾಕೇ ಇಲ್ಲ ಅಂತಂದ್ರೂ ಸಹ ಎಷ್ಟು ಕ್ರಂಚಿಯಾಗಿ ಬಂದಾವ ಅಂತೇಳಿ ನೀವು ನೋಡ್ಬೋದು. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಎಷ್ಟು ಸೂಪರ್ ಆಗ್ತಾವ ಅಂತೇಳಿ.
ರೆಸಿಪಿ ಖಂಡಿತ ಶೇರ್ ಮಾಡ್ತೀನಿ. ಡಯಟ್ ಮಾಡೋರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ನೋಡ್ರಿ ಇದು. ಈ ರೀತಿ ಮನೇಲಿ ಮಾಡಿಕೊಂಡು ಎಲ್ಲಿಗಾದ್ರೂ ತೊಗೊಂಡು ಹೋಗ್ಬೋದು. ಮಕ್ಕಳಿಗಂತೂ ಸಖತ್ ಇಷ್ಟ ಆಗ್ತೈತಿ. ನೋಡ್ರಿ ಎಷ್ಟು ಪಳ್ಳು ಬಂದವಂತೇಳಿ. ಈ ಥರ ಬಬಲ್ಸ್ ಕಾಣಬೇಕು ಅಂದಾಗಲೇ ಪರ್ಫೆಕ್ಟ್ ಬಂದಿದೆ ಅಂತ ಅರ್ಥ. ನಾನಂತರೂ ಮಾಡಿದಾಗಿಂದ ಒಂದು 3-4 ಖಾಲಿ ಮಾಡೀನಿ. ಅಷ್ಟಿಷ್ಟ, ಚಲೋ ಮಸ್ತಾಗ್ಯಾವ. ಮತ್ತು ಇನ್ನೊಂದಿಷ್ಟು ಕಿಚನ್ ಟಿಪ್ಸ್ ಶೇರ್ ಮಾಡುವುದಾವ, ಅದು ಶೇರ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬರ್ರಿ. ಅಷ್ಟರಲ್ಲಿ ಡಬ್ಬಿಗೆ ಹಾಕಿಟ್ಬಿಡ್ತೀನಿ ಅಂತ. ಈಗ ಒಂದಿಷ್ಟು ಏರ್ ಫ್ರೈಯರಲ್ಲಿನೇ ನಾನು ಶೇಂಗಾ ಹುರ್ಕೊಂಡೆ ನೋಡ್ರಿ. ಒಂಚೂರು ಸಿಪ್ಪಿ ಉಳಿಯಲ್ಲ ಏರ್ ಫ್ರೈಯರ್ನಲ್ಲಿ ಶೇಂಗಾ ಹುರಿದ್ರೆ. ಸೊ ಹಂಗಾಗಿ ಅದರಲ್ಲೇ ಹುರಿದ್ಬಿಟ್ಟೆ. ಹಾಗಾಗಿ ನಾನು ಏರ್ ಫ್ರೈಯರ್ ತಂದಮೇಲೆ ಅದ್ರಾಗ ಯಾವಾಗಲೂ ಹುರಿತೀನಿ. ಇಷ್ಟು ಚಲೋ ಫ್ರೈ ಆಗ್ತಾವೆ ನೋಡ್ಬೋದು. ಈ ರೀತಿ ನಾನು ಏನು ಮಾಡ್ತೀನಿ, ಶೇಂಗಾ ಹುರಿದು ಸಿಪ್ಪೆ ತೆಗೆದು ಒಂದು ಡಬ್ಬಿನಲ್ಲಿ ಹಾಕಿಟ್ಬಿಡ್ತೀನಿ. ನಾವು ಉತ್ತರ ಕರ್ನಾಟಕ ಸೈಡು ಪಲ್ಯ ಮಾಡಿದಾಗ ಚೌಳಿಕಾಯಿ, ಸೌತೆಕಾಯಿ ಪಲ್ಯ, ಈ ರೀತಿಗಳ ಪಲ್ಯ ಮಾಡಿದಾಗ, ಆಮೇಲೆ ಶೇಂಗಾ ಸಾರು ಮಾಡಬೇಕಾದ್ರೆ ಹುರಿದಿರೋ ಶೇಂಗಾ ಬೇಕಾಗ್ತಾವೆ, ಪೌಡರ್ ಮಾಡಿರ್ತೀವಿ. ಸೊ ಹಂಗಾಗಿ ನನಗೆ ಅದೇ ರೂಢಿ. ಮನೆಯಲ್ಲಿ ಮುಂಚೆಯಿಂದ ನೋಡ್ಕೊಂಡು ಬಂದಿರ್ತೀವಲ್ಲ. ಸೊ ನಮ್ಗೆ ಈಗ ಅದೆಲ್ಲ ಎಷ್ಟು ಹೆಲ್ಪ್ ಆಗ್ತೈತೆ ನೋಡ್ರಿ. ನಮ್ಮ ಮನೇಲಿ ಹಿರಿಯರು ಮಾಡಿದಂಥ ಕೆಲಸಗಳು ನೋಡ್ತಾ ನಮ್ಮದೇ ಆದಂಥ ಒಂದು ಕುಟುಂಬ ಆದಾಗ ನಾವು ಇದೆಲ್ಲನೂ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಗೆ ಗೊತ್ತಿಲ್ದಂಗೆ ನಾವು ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ಹಂಗೆ ಇದಿಷ್ಟು ಸಿಪ್ಪಿ ತೆಗೆದು ನಾನು ಕೇರ್ಕೊಂಡು ಬರ್ತೀನಿ. ಕೇರ್ಕೊಂಡು ಬಂದು ಒಂದು ಡಬ್ಬಿ ಒಳಗೆ ಹಾಕಿಡ್ತೀನಿ. ಒಂದಿಷ್ಟು ಪೌಡ್ರ್ ಮಾಡಿ ಇಡಬೇಕು. ಸೊ ನಾಳೆ ಮಾಡಿಡ್ತೀನಿ. ನಿನ್ನೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ನೋಡ್ಕೊಂಬಂದ್ರಿ. ಅದರಲ್ಲಿ 2 ಥರ ಮಾಡ್ಬೋದು. ಒಂದು ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆಗೆ ಹಚ್ಕೊಂಡು ತಿನ್ನೋಕೆ ಮಾಡ್ಬೋದು. ಇಲ್ಲ ಅಡುಗೆಗೆ ಅಷ್ಟೇ ಹಾಕ್ತೀನಿ ಅಂದ್ರೆ ನಾನು ನಿನ್ನೆ ತೋರಿಸ್ದಂಗೆ ಮಾಡಿಡ್ಬೋದು. ಒಂದು ಸ್ವಲ್ಪ ಆ ರೀತಿ ನಮ್ಮ ಕಡೆ ಜಾಸ್ತಿ ಮಾಡಿಡ್ತೀವಿ ನಾವು. ನಮ್ಮ ಮನೆಗಳಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ರೆ ಕಾಳು ಪಲ್ಯ, ಈ ತಾಲಿಪಟ್ಟು ಮಾಡಬೇಕಾದ್ರೆ ಎಮರ್ಜೆನ್ಸಿಗೆ ಭಾಳ ಹೆಲ್ಪ್ ಆಗ್ತೈತೆ. ಹಂಗಾಗಿ ಇಷ್ಟು ಪಟ ಕೇರ್ಕೊಂಡು ಬಂದುಬಿಡ್ತೀನಿ. ಆ್ಯಕ್ಚುಲಿ ಸಿಪ್ಪಿ ತೆಗಿಬಾರ್ದು, ಸಿಪ್ಪಿ ಒಳಗೂ ನಮ್ಮ ದೇಹಕ್ಕೆ ಸಿಗಬೇಕಾಗಿರೋದು ಇರ್ತೈತೆ ಅಂತ ಹೇಳ್ತಾರೆ. ಬಟ್ ಇದು ಜಾಸ್ತಿ ಸಿಪ್ಪಿ ಇದ್ರೂ ಚಲೋ ಅನ್ಸಲ್ಲ. ಹಂಗಾಗಿ ಸ್ವಲ್ಪ ತಿಳು ಇರ್ತಾವಲ್ಲ ಸಿಪ್ಪಿ, ಅದು ನಡಿತೈತೆ ಹಾಕಿದ್ರೆ. ಬಟ್ ಇಷ್ಟು ದಪ್ಪ ಇರೋ ಸಿಪ್ಪಿ ನನಗಿಷ್ಟ ಆಗಲ್ಲ ಅಂತೇಳಿ ನಾನು ಅಷ್ಟು ತೆಗೆದುಬಿಡ್ತೀನಿ. ಯಾರೆಲ್ಲ ಈ ರೀತಿ ಪ್ರಿಪ್ರೇಷನ್ಸ್ ಮಾಡ್ತೀರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹಾಗೆ ನನ್ನ ವಿಡಿಯೋಸ್ ನಿಮ್ಗೆ ಏನಾದರೂ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ನೋಡಿರಿ ನಮ್ಮ ಮನೆ ಹತ್ರ ಜಲಪಾತ ಹೆಂಗೆ ಹರಿಯಾಕತ್ತೈತೆ ಅಂತ ಮಳೆಯಾಗಿ. ಸ್ವಲ್ಪ ನಾನು ಏನಾದರೂ ಇದು ವಿಂಡೋಸ್ ಆನ್ ಮಾಡಿದೆ ಅಂತಂದ್ರೆ ಹೋಗ್ಬಿಟ್ಟ ಒಂದು ಇಲ್ಲ ನೋಡೆಲ್ಲ ಕುಂತಾವ. ಈಗ ನಾನು ಬೇರೆ ಹಾಕಿ ಹೋಗ್ತೇನೆ. ಆಮೇಲೆ ಬಂತೆಂತ ಮುಂದಿದ್ರೆ ಆರೋಗ್ಬಿಡ್ತಾವ. ಇಷ್ಟೊತ್ತು ಮಳೆ ಇತ್ತು, ಈಗ ಮಳೆ ನಿಂತೈತಿ. ಇವತ್ತೇನು ವೆದರ್ ಅಂತೂ ಸೂಪರ್ ಐತೆ ನೋಡ್ರಿ. ಒಂಥರ ನನಗೆ ಹೆಂಗಂದ್ರೆ ಬ್ಯಾಲೆನ್ಸ್ಡ್ ವೆದರ್ ಇರಬೇಕು. ಆ ಕಡೆ ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ, ಹಿಂಗಿರ್ಬೇಕು. ಇವತ್ತು ಬೆಳಗ್ಗೆಯಿಂದ ಮಳೆ ನಿಂತೇ ಇಲ್ಲ. ನನಗೊಂಥರ ಹೆಂಗಂದ್ರೆ ಈ ಬ್ಯಾಲೆನ್ಸ್ಡ್ ವೆದರ್ ಭಾಳ ಇಷ್ಟ ಆಗ್ತೈತಿ. ಆ ಕಡೆ ಬಿಸಿಲೂ ಇಲ್ಲ, ಈ ಕಡೆ ಮಳೆನೂ ಇಲ್ಲ, ಈ ಕಡೆ ಚಳಿನೂ ಇಲ್ಲ. ಹಂಗೆ ಇರ್ಬೇಕಂದ್ರೆ ಸೂಪರ್ ಇಷ್ಟ ಆಗ್ತೈತಿ. ಯಾರಿಗೆಲ್ಲ ಈ ರೀತಿ ವೆದರ್ ಇಷ್ಟ ಆಗ್ತೈತಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನನಗೆ ಹಿಂಗೆ ಅಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಎಲ್ಲ ಒಟ್ಟಿಗೆ ಒತ್ತೆ ದಿನ ಇರ್ಬೇಕು ನನಗೆ. ಹಂಗೆ ಇಷ್ಟ ಆಗ್ತೈತಿ. ಸೊ ನಂತರ ಯಾರೆಲ್ಲ ಅದೀರಿ ಪಟ ಅಂತ ಕಮೆಂಟ್ ಹಾಕ್ರಿ. ಓಕೆ ಫ್ರೆಂಡ್ಸ್, ನೋಡಿದ್ರಿ ಎಲ್ಲ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಏನು ಎಂತ ಅಂತೇಳಿ. ಸೊ ಇನ್ನೂ ಬಹಳ ಇತ್ತು ಶೇರ್ ಮಾಡಬೇಕು ಅನ್ನೋ ಆಸೆ. ಬಟ್ ನೀವು ಎಲ್ಲ ಬೋರಾಗಿ ಸ್ಕಿಪ್ ಮಾಡಿ ನೋಡಿಬಿಟ್ರೆ ಏನು ಮಾಡೋದು ಅಂತೇಳಿ ಇಷ್ಟೇ ಶೇರ್ ಮಾಡೀನಿ. ಬರೋ ವೀಡಿಯೋಸ್ಗಳಲ್ಲಿ ಪ್ರತಿಯೊಂದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಅಂತ, ಯೂಸ್ಫುಲ್ ವೀಡಿಯೋಸ್ ಕೊಡೋಕೆ ಟ್ರೈ ಮಾಡ್ತೀನಿ ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಹೊಸಬು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ದುಡ್ಡು ಕಟ್ಟಾಗಲ್ಲ ನೀವು ಲೈಕ್ ಕೊಡೋದ್ರಿಂದ. ದಯವಿಟ್ಟು ಒಂದು ಲೈಕ್ ಕೊಡೋದ್ರಿಂದ ಇನ್ನೂ ಒಂದು 4 ಜನಕ್ಕೆ ರೆಕಮೆಂಡ್ ಆಗ್ತೈತೆ ನನ್ನ ವಿಡಿಯೋ ಅನ್ನೋಗೋಸ್ಕರ ಅಷ್ಟೇ. ಅದರಿಂದ ಏನು ದುಡ್ಡು ಬರುತ್ತಂತೇನು ಇಲ್ಲ ನಮ್ಗೆ.
ಸೊ ಒಳ್ಳೆ ಮೋಟಿವೇಶನ್ ಸಿಗ್ತೈತಿ, ಇನ್ನೂ ಒಳ್ಳೆ ಕಂಟೆಂಟ್ ಕೊಡೋಕೆ ಹೆಲ್ಪ್ ಆಗ್ತೈತಿ. ಹಂಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಸೊ ನವರಾತ್ರಿ 5th ಡೇ ನಾನು ಪ್ರತಿ ವರ್ಷವೂ ದಶಮಿ ದಿನಾನೇ ಹೋಗಿ ಪೂಜೆ ಮಾಡ್ಕೊಂಡು ಬಂದಿರ್ತೀನಿ ಮರಕ್ಕೆ ಹೋಗಿ. ಹಂಗಾಗಿ ಈ ವರ್ಷವೂ ಹಂಗೆ ಇರ್ತೈತಿ, ನಿಮ್ಗೆ ಶೇರ್ ಮಾಡ್ತೀನಿ ಅಂತ. ಲಾಸ್ಟ್ ಇಯರ್ ಎಲ್ಲ ವೀಡಿಯೋಸ್ ಅದಾವು, ಹಳೆ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿರಿ. ಸಿಗೋಣಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.